ರಾಜ್ಯದಾದ್ಯಂತ ದುಡಿಯುವ ವರ್ಗ ಅಂದರೆ ಅದು ಕಟ್ಟಡ ಕಾರ್ಮಿಕ ವರ್ಗ. ಏನು ರಾಜ್ಯದಾದ್ಯಂತ ಇರುವಂಥ ಅಸಂಘಟಿತ ಕಾರ್ಮಿಕ ವರ್ಗದವರಿಗೆ ಒಂದು ಕಡೆ ಸಾಕಷ್ಟು ಅನ್ಯಾಯ ಆಗ್ತಾಯಿದೆ. ಆ ಅನ್ಯಾಯ ಏನಂದರೆ ನಕಲಿ ಕಾರ್ಮಿಕರ ಒಂದು ಹಾವಳಿಯಿಂದಾಗಿ ಸರ್ಕಾರದಿಂದ ಏನು ಸರ್ಕಾರದ ಆಸರೆಯನ್ನೇ ನಂಬಿ ಬದುಕ್ತಾ ಇರ್ತಕ್ಕಂತಹ ಕಟ್ಟಡ ಕಾರ್ಮಿಕರಿಗೆ ಒಂದು ರೀತಿ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಅಸಮಾಧಾನ ಈಗ ವ್ಯಕ್ತವಾಗ್ತಾ ಇದೆ. ಸ್ವತಃ ಕಟ್ಟಡ ಕಾರ್ಮಿಕ ವರ್ಗದವರಿಂದ ಈ ಒಂದು ಆಕ್ರೋಶ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನನ್ನ ಜೊತೆಗೆ ಸಾಕಷ್ಟು ಜನ ಕಟ್ಟಡ ಕಾರ್ಮಿಕ ವರ್ಗದ ಮುಖಂಡರು ಅದೇ ರೀತಿ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ, ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಕಟ್ಟಡ ಕಾರ್ಮಿಕರಿಗೆ? ಸರ್, ನಮ್ಮ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಆಗೋದು ಅಂದರೆ ನಿಜವಾದ ಫೇಕ್ ಕಟ್ಟಡ ಕಾರ್ಮಿಕರ ಕಾರ್ಡಿನ ಸಂಬಂಧ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿ ಸವಲತ್ತು ಸಿಗಾಕತ್ತಿಲ್ಲ. ಒಂದನೇದು. ಎರಡನೇದು, ಅವರಿಗೆ 3 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿಲ್ಲ. ಮತ್ತು ಮಕ್ಕಳಿಗೆ ಲ್ಯಾಪ್ಟಾಪಿನ ವಿಚಾರ ಬಂದು ಇದುವರೆಗೂ ಎಷ್ಟೋ ಒಂದು 10% ಲ್ಯಾಪ್ಟಾಪ್ ಕೊಟ್ಟರು, 90% ಇದುವರೆಗೂ 95 ಆದವ್ರಿಗೂ ಇಲ್ಲ, 90 ಆದವ್ರಿಗೂ ಇಲ್ಲ. ಒಳ್ಳೆ ಏನೋ ಒಂದು ವಿಚಾರಗಳನ್ನು ಇಟ್ಕೊಂಡು ಹಾವೇರಿಗೆ ಕೊಡುವಂಥದ್ದು ಲ್ಯಾಪ್ಟಾಪನ್ನ ಇಟ್ಕೊಂಡು ಅದು ಕಳುವಾಯಿತು. ಅದು ಕೇಸ್ ಸಾಲ್ವ್ ಮಾಡಿದ್ರು, ಪ್ರಾಬ್ಲಮ್ ಕ್ಲಿಯರ್ ಆಯಿತು. ಆದರೆ ನಮ್ಮ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ರೀತಿ ಇದುವರೆಗೂ ಏನೂ ಸೌಕರ್ಯಗಳು ಸಿಕ್ಕಿಲ್ಲ. ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಆಯಿತು. ಮತ್ತು ನಮಗೆ ಹಿಂದೆ BJP ಸರ್ಕಾರ ಇದ್ದಾಗ 3 ವರ್ಷ ಇತ್ತು. ಏನೋ ಕಟ್ಟಡ ಕಾರ್ಮಿಕರ ಕಾರ್ಡ್ ಒಂದು ಸಲ ನಾವು ಮಾಡಿದ್ರೆ 3 ವರ್ಷ ಇತ್ತು. ಇವಾಗ 1 ವರ್ಷ ಮಾಡಿದ್ದಾರೆ ಕಟ್ಟಡ ಕಾರ್ಮಿಕರ ಕಾರ್ಡ್. 1 ವರ್ಷ ಮಾಡಿದರೆ ಅದನ್ನು ಈಗ ರಿನ್ಯೂವಲ್ ಹಾಕಿದ್ವು ಅಂದ್ರೆ 45 ದಿವಸ ಹೋಗ್ತೈತಿ. ಅವ್ರು 45 ದಿವ್ಸಕ್ಕೆ ನಮಗೆ ಸರಿಯಾಗಿ ಏನಂದ್ರೆ ಅದನ್ನು ಒಳ್ಳೆ ಅಪ್ರೂವಲ್ ಮಾಡೋದಿಲ್ಲ. ಮತ್ತು ಹೆರಿಗೆ ಭತ್ಯೆ ಸರಿಯಾಗಿ ಕೊಡೋದಿಲ್ಲ. ಅಪ್ರೂವಲ್ ಮಾಡಲಾರ್ದ ಟೈಮ್ ಒಳಗೆ ಒಳ್ಳೆ ಅದನ್ನು ಹಾಕಕ್ಕೆ ಹೋಗೋತ್ಲೇನೆ ರಿಜೆಕ್ಟ್ ಆಗಿರ್ತೈತಿ. ಯಾಕೆ ರಿಜೆಕ್ಟ್ ಆಗೈತೆ ಅಂದ್ರೆ ಇವರು ಯಾವುದೂ ಸರಿಯಾದಂಥ ಇದಕ್ಕೆ ಬಂದು ಇನ್ಸ್ಪೆಕ್ಷನ್ ಮಾಡಿರೋದೇ ಇಲ್ಲ. ಅವರು ಇಲ್ಲಾಂದ್ರೆ ಫೋನ್ ಮುಖಾಂತರ ಮಾಲಕರಿಗೆ ಆಯ್ತು, ಗೌಂಡಿ ಮಿಸ್ರಿಗೆ ಆಯ್ತು ಕೇಳಿರ್ತಾರೆ. ಇವತ್ತು ಒಂದು ದಿವಸ ಇಲ್ಲಿ ಕೆಲಸ ಮಾಡಿರ್ತಾನೆ, ಇನ್ನೊಂದು ದಿವಸ ಮತ್ತೊಂದು ಸೈಟ್ ಒಳಗೆ ಕೆಲಸ ಮಾಡಿರ್ತಾನೆ. ಅವನಿಗೆ ಈ ರೀತಿ ಅನ್ಯಾಯ ಆಗುತ್ತೆ. ಒಂದನೇದು. ಎರಡನೇ ವಿಚಾರ ಬಂದಾಗ ನಿಜವಾದಂಥ ಕಟ್ಟಡ ಕಾರ್ಮಿಕರಿಗೆ 3 ವರ್ಷ ಆಯಿತು, ಸ್ಕಾಲರ್ಶಿಪ್ ಬಂದಿಲ್ಲ. ಇದುವರೆಗೂ ಸ್ಕಾಲರ್ಶಿಪ್ ಅನ್ನೋದು ನಮ್ಮ ಕಟ್ಟಡ ಕಾರ್ಮಿಕರು, ನಾವು ಕಾರ್ಮಿಕ ಇಲಾಖೆಯನ್ನೇ ನಂಬಿ ದುಡಿಯುವಂಥ ಮಕ್ಕಳು ನಾವು. ಯಾಕಂದರೆ ದಿನನಿತ್ಯ ನಾವು ಬೆವರು ಸುರಿಸಿದಾಗ ಇನ್ನೊಬ್ಬರ ಮನೆ ಕಟ್ಟಡ ನಿರ್ಮಾಣ ಆಗುತ್ತೆ. ಅದು ಆ ಕಾರ್ಮಿಕರ ಮಕ್ಕಳಿಗೆ, ನಿಜವಾದ ಕಟ್ಟಡ ಮಕ್ಕಳಿಗೆ ಈಗ ಸ್ಕಾಲರ್ಶಿಪ್ ಬಂದಿಲ್ಲ. ಮತ್ತು ಯಾವಾಗೋ ಈಗ BJP ಸರ್ಕಾರ ಇದ್ದಾಗ ಸ್ಕೂಲ್ ಕಿಟ್ ಬಂದಿದ್ವು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಸ್ಕೂಲ್ ಕಿಟ್ ಬಂದಿಲ್ಲ. ನಮ್ಗೆ ಯಾವುದೇ ರೀತಿ ಕಿಟ್ಟೇ ಬೇಡ, ನಮಗೆ ಕಿಟ್ ಬೇಡ. ನಮಗೇನು ಬೇಕು, ನಮ್ಮ ಮಕ್ಕಳನ್ನ ಕಲ್ಸೋಕ್ಕೆ ನಮಗೆ ಸರಿಯಾದಂಥ ಶಿಕ್ಷಣ, ಆರೋಗ್ಯವನ್ನು ನಮ್ಮ ಕಾರ್ಮಿಕ ಇಲಾಖೆಯಿಂದನೂ ಸಿಗಬೇಕು. ಈಗ ಧಾರವಾಡದಲ್ಲಿ ಎಷ್ಟು ಜನ ಅಸಲಿ ಕಾರ್ಮಿಕರಿದ್ದಾರೆ, ಈ ನಕಲಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಅವ್ರ ಹಾವಳಿಯಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ನಮ್ಮ ಧಾರವಾಡ ಜಿಲ್ಲೆದಾಗ ಒಂದು 2 ರಿಂದ 3 ಲಕ್ಷ ನಕಲಿ ಕಟ್ಟಡ ಕಾರ್ಮಿಕರು ಇದ್ದಾರೆ ಅಂತ ನಮಗೆ ಸ್ಪಷ್ಟೀಕರಣ ಇದೆ, ಮಾಹಿತಿ ಇದೆ. ಅಂದರೆ ನಾವು ಸಂಘಟನೆಯವರಿಂದ. ಮತ್ತು ಅದರೊಳಗೆ ಈಗ 80% ಕಡಿಮೆ ಮಾಡಿದ್ದಾರೆ. ಇನ್ನೊಂದು 20% ಇದ್ದಾವೆ. ಅವು 20% ಕಡಿಮೆ ಆಗ್ತಾವಂತಂದು ಹೇಳ್ಯಾರ. ಆಫೀಸಿಗೆ ಹೋದಾಗೆಲ್ಲ ಕಟ್ಟಡ ಕಾರ್ಮಿಕರು ಏನದಾವಲ್ಲ, ಆ ಕಟ್ಟಡ ಕಾರ್ಮಿಕರು 80% ಒಳಗನ ನಮ್ಮ 40% ನಿಜವಾದ ಕಟ್ಟಡ ಕಾರ್ಮಿಕರ ಕಾರ್ಡನ್ನು ಬಂದಾಗ್ಯವು. ಸರ್, ಈಗ ಕಟ್ಟಡ ಕಾರ್ಮಿಕರು ಅಂದರೆ ಸಾಕಷ್ಟು ಒಂದು ಬೆವರು ಸುರಿಸಿ ಹಗಲಿರುಳು ಶ್ರಮ ವಹಿಸ್ತಾರೆ. ಈ ರೀತಿ ಕಟ್ಟಡ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾಯಿದ್ರು, ಸರ್ಕಾರ ಯಾಕೆ ಕಣ್ಮುಚ್ಕೊಳ್ತಿದೆ ಇನ್ನೂವರೆಗೂ ಅಂತ? ಸರ, ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ನಮ್ಮ ಕಾರ್ಮಿಕರ ಭವನ ಐತಲ್ಲ ಸರ, ಅಲ್ಲಿಂದ ಜಸ್ಟ್ ಅವರು ಒಂದು ಸಲ ಕೂಟಿಗೆ ಬರ್ಬೇಕ್ರಿ. ಮೇಸ್ತ್ರಿಗಳು ಇರ್ತಾರೆ, ಲೇಬರ್ಗಳು ಇರ್ತಾರೆ. ಅವ್ರು ನೋಡಿದ್ರೆ ಗುರುತಾಗ್ತೈತಿ ಅಲ್ಲಿ ಸಮಸ್ಯೆ ಏನು ಅನ್ನೋದು. ಅವ್ರು ಕೇಳ್ಬೇಕು ಬಂದು ಒಂದು ಸಲ. ಅಲ್ಲೇ ಇದ್ರೆ ಯಾರು ಸಮಸ್ಯೆ ಹೇಳೋದಿಲ್ಲ ರೀ. ಪಾಪ ದುಡಿಯೋರು ಒಂದು ಹೆಬ್ಬಟ್ಟವ್ರು ಬರ್ತಾರೆ ರೀ, ಅವ್ರಿಗೆ ಕಾರ್ಡ್ ಹೆಂಗೆ ಮಾಡಿಸೋದನ್ನು ಗುರುತಾಗೋದಿಲ್ಲ. ಅಂಥವ್ರು ಬಂದಿರ್ತಾರಂದ್ರೆ ಅವ್ರಿಗೆ ಸ್ವಲ್ಪ ಯಾವಾಗಾರ ಒಂದು ವಾರಕ್ಕೊಂದು ಸಲನ, ತಿಂಗಳಿಗೆ 15 ದಿವ್ಸಕ್ಕೆ, ತಿಂಗಳಿಗೊಂದು ಸಲ ಇಲ್ಲಿ ಸ್ಟೇಷನ್ ರೋಡ್ ಹುಬ್ಳಿ, ನಮ್ಮ ಹಳೆ ಹುಬ್ಳಿಗೆ ಬಂದು ಒಂದು ಸಲ ನೋಡ್ಕೋಬೇಕು, ಕೇಳಬೇಕು ಅವ್ರಿಗೆ. ಅವಾಗ ಕಟ್ಟಡ ಕಾರ್ಮಿಕರದ್ದು ಏನು ಪರಿಸ್ಥಿತಿ ಅನ್ನೋದು ಗುರ್ತಾಗ್ತೈತೆ ಸರ್. ಅವ್ರು ಅಲ್ಲೇ ಇರ್ತಾರೆ ಸರ್, ಏಜೆಂಟ್ಗಳು ಅಡ್ಡಾಡ್ತಾರೆ ಸರ್. ಅದಕ್ಕೆ ಈ ಥರ ಆಗತ್ತೈತೆ ಸರ್. ನಕಲಿ ಕಾರ್ಡ್ ಬಂದಾಗಬೇಕಂದ್ರೆ ಇವರು ನಮ್ಮ ಕೂಟಕ್ಕೆ ಬರ್ಬೇಕು ಸರ್. ಮೇಸ್ತ್ರಿಗಳಿಗೆ ಕೇಳ್ಬೇಕು, ಮಂದಿಗೆ ಕೇಳ್ಬೇಕು. ಅವ್ರಿಗೆ ಅವಾಗ ಪರ್ಫೆಕ್ಟ್ ಪಿಕ್ಚರ್ ಹೊರಗೆ ಬಿಡ್ತೈತೆ ಸರ್. ಅಲ್ಲಿ ತನಕ ಹೊರಗೆ ಬೀಳೋದಿಲ್ಲ ಸರ್ ಇದು. ಮೇಡಮ್, ಈಗ ಒಂದು ಕಡೆ ಸರ್ಕಾರ, ರಾಜ್ಯ ಸರ್ಕಾರ, ನಾವು ಕಟ್ಟಡ ಕಾರ್ಮಿಕರ ಪರವಾಗಿರ್ತೀವಿ, ಅವರ ಸಮಸ್ಯೆಗೆ ಸ್ಪಂದನೆ ಮಾಡ್ತೀವಿ, ಅವರಿಗೆ ಮನ್ನಣೆ ಕೊಡ್ತೀವಿ, ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಬಗೆಹರಿಸ್ತೀವಿ ಅಂತಕ್ಕಂಥ ಭರವಸೆಗಳು ಕೊಡ್ತವೆ. ರಾಜ್ಯ ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು. ಈ ಭರವಸೆಗಳು ಕೇವಲ ಭರವಸೆಯಾಗಿ ಉಳಿತಾ ಇದ್ದಾವೆ ಅಂತ? ನಿಜ, ಸತ್ಯವಾದ ಮಾತು ರೀ ಇದು. ಯಾಕಂದರೆ ಯಾವುದೇ ಇಲ್ಲಿ ಏನು ಸರ್ಕಾರದಿಂದ ತರ್ತಾರಲ್ಲ ಆ ನಿಯಮಗಳು
ಇವು ಕಟ್ಟಡ ಕಾರ್ಮಿಕರಿಗೆ ಹೊಂದುತ್ತಾ ಇಲ್ಲ, ಅವ್ರಿಗೆ ಪೂರೈಸ್ತಾ ಇಲ್ಲ ಅವ್ರ ಒಟ್ಟಿನಲ್ಲಿ. ಹೇಳಿಕೆ ಮಾತುಗಳನ್ನು ಬರೀ ಹೇಳಿದ್ರೆ ಅಷ್ಟಾಗೋದಿಲ್ಲ. ಅವರು ನಿಜವಾದ ಜೀವನನ ಅರಿತುಕೊಳ್ಬೇಕಂದ್ರೆ ಅಧಿಕಾರಿಗಳು ಅವ್ರ ಸಮ್ಮುಖದಲ್ಲಿ ಹೋಗಬೇಕು. ಇವ್ರಿಗೆ ಏನಾಗ್ಬಿಡ್ತೈತೆ, ತಮ್ಮದೊಂದು ಭವನ ಕಟ್ಟಿಕೊಟ್ಟು ಕೂಡಲೇನ ಅಲ್ಲಿ ಆ ಚೇರ್ ಮೇಲೆ ಕುಂತು ಬಿಡ್ತಾರೆ ಅಧಿಕಾರಿಗಳು. ಬಂದು ಆ ಒಂದು ಕಾರ್ಮಿಕರನ್ನ ಪರಿಸ್ಥಿತಿ ಏನಿರುತ್ತೆ ಅನ್ನೋದು ಅವರು ಯಾರೂ ಬಂದ ಕೇಸಿ ಅದು ವೀಕ್ಷಣೆ ಮಾಡೋಂಗಿಲ್ಲ, ಅವ್ರ ಬಗ್ಗೆ ಚರ್ಚೆನೂ ಮಾಡೋಂಗಿಲ್ಲ. ಅಲ್ಲಿ ಯಾರು ಬೇರೆ ಪೇಕ್ ಮಾಡ್ಕೊಳ್ಳೋರು ಹೋಗ್ತಾ ಇದ್ದಾರೆ ವಿನಃ ನಿಜವಾದ ಕಟ್ಟಡ ಕಾರ್ಮಿಕರು ಎಷ್ಟೋ ಮಂದಿ ನನ್ನ ಸಮ್ಮುಖದಲ್ಲಿನ ಬಂದು ನನಗೆ ಕೇಳಿದ್ದಾರೆ, ಮೇಡಮ್ ನಮ್ಮ ಕಾರ್ಡ್ ಕೊಡ್ತಾ ಇಲ್ಲ, 1000 ರೂಪಾಯಿ ಕೇಳ್ತಾ ಇದ್ದಾರೆ, ನಾವು ಏನು ಮಾಡೋಣ ಅಂತಂದು ಅಂತಾರೆ. 1000 ರೂಪಾಯಿ ಯಾರು ಕೇಳ್ತಾರೆ, ರೆಡಿ ಹೋಗೋಣ, ಅವ್ರದ್ದು ವಿಡಿಯೋ ಮಾಡ್ಕೊಂಡು ನಾವು ಹಾಕೋಣ ಅಂತಂದು ಹೇಳಿ ನಮ್ಮ ಸಂತೋಷ್ ಲಾಡ್ ಅವ್ರ ಮೇಲೆ ಏನು ಕೇಳ್ತೀವಿ ನಾವು ಸಚಿವರಿಗೆ, ದಯವಿಟ್ಟು ನಿಜವಾಗ್ಲೂ ಯಾರು ಸತ್ಯವಾಗಿ ದುಡಿತಾರೆ ಕಾರ್ಮಿಕರು ಅಂಥವ್ರಿಗೆ ಇದು ಮುಟ್ಟಬೇಕಂದ್ರೆ ಮೇನಾಗಿ ಫಸ್ಟ್ ನಾವು ಏನು ಈ ಸೋಷಲ್ ವರ್ಕರ್ ಇದ್ದೇವಲ್ಲ ಅವ್ರ ಕಡೆಯಿಂದ ಅವ್ರ ಇದನ್ನ ಲಿಸ್ಟ್ ತೊಗೊಳ್ಳಿ. ಕಾರ್ಮಿಕರು ನಿಜವಾದ ಸತ್ಯವಾದ ಕಾರ್ಮಿಕರು ಯಾರಿದಾರಂತೆ ನಾವು ತೋರಿಸ್ತೇವೆ. ಅಂಥದನ್ನಾರ ಮಾಡಿರಿ. ಏಜೆಂಟ್ಗಳಿಂದ ಮಾಡೋದ್ರಿಂದ ಎಷ್ಟು ನಾವು ಹೊಡ್ತಾ ತಿನ್ನಕತ್ತೀವಿ ಗೊತ್ತಿ. ಬಡವರಾಗೆ ಉಳಿತಾರೆ, ಶ್ರೀಮಂತರು ಸರ್ಕಾರದವ್ರದ್ದು ಏನೋ ಸೌಲಭ್ಯಗಳು ನಮ್ಮ ಕಾರ್ಮಿಕರಿಗೆ ಮುಟ್ತಾ ಇಲ್ಲ. ಅದು 100ಕ್ಕೆ 100 ಸತ್ಯ. ಮತ್ತು ಬೇಕಾದ್ರೆ ನಾವು ಸಾಕ್ಷಿ ಸಮೇತ ತೋರಿಸ್ತೀವಿ. ಮೇಡಮ್, ಈಗ ಅಸಲಿ ಅಂದರೆ ನಿಜವಾದಂಥ ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿ ಅನ್ಯಾಯ ಆಗ್ತದೆ, ಸರ್ಕಾರ ಏನು ಮಾಡ್ಬೇಕಂತೀರಿ ತಾವು? ಸರ್ಕಾರಕ್ಕೆ ಸಮೀಕ್ಷೆ ಬಂದಾಗ ಅವ್ರಿಗೆಲ್ಲವೂ ಗೊತ್ತಿದೆ. ಅದು ಯಾಕಂದರೆ ಅವ್ರಿಗೆ ಬಡವರಾಗೆ ಉಳಿಬೇಕು, ಶ್ರೀಮಂತ ಯಾಕಂದರೆ ಎಲೆಕ್ಷನ್ ಬಂದಾಗ ಅವ್ರ ಅವ್ರಿಗೆ ಆಶ್ವಾಸನೆಗಳು ಮತ್ತು ನಿಮ್ಗೆ ಆಸೆಯನ್ನು ತೋರಿಸಿ ಓಟ್ ತೊಗೊಳಕ್ಬೇಕಲ್ಲ. ಆಗಿರೋದ್ರಿಂದ ಅವರು ನಿಜವಾಗಿ ನೋಡಿದಾಗ ಸತ್ಯ ಏನೊಂದು ಅವ್ರಿಗೆ ಗೊತ್ತಿದೆ. ಇವತ್ತು ಅವರು ಮಹಲ್ನಲ್ಲಿ ಕುಂತು ವಿಚಾರ ಮಾಡ್ತಾ ಇದ್ದಾರೆ. ಆ ಮಹಲು ಕಟ್ಟಬೇಕಾದ್ರೂ ಕಾರ್ಮಿಕರಿಂದ ಆಗಿದೆ. ಈ ದೇಶದಲ್ಲಿ ಕಾರ್ಮಿಕರಿಂದ ಇವತ್ತು ದೇಶ ಇರೋದು. ಇವತ್ತು ಯಾರೋ ಅಧಿಕಾರದಲ್ಲಿ ಬಂದವರು ಇವತ್ತು ಸ್ವಚ್ಛ ಭಾರತ ಮಾಡ್ತೇನೆ ಅಂದಾಗೂ ಕೂಡ ಅದು ಕಾರ್ಮಿಕರಿಂದನೇ ಅದು ಸ್ವಚ್ಛ ಭಾರತ ಆಗಕ್ಕೆ ಸಾಧ್ಯ. ಏನೋ ಅಭಿವೃದ್ಧಿ ಕಾರ್ಯಕ್ರಮ ಆಗಬೇಕಂದ್ರೆ ಆ ಕೂಲಿ ಕಾರ್ಮಿಕರಿಂದನೇ ಸಾಧ್ಯ. ಆದರೆ ನಿಜವಾಗ ಏನು ಇವರು ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅವ್ರ ಮದುವೆ ಸೌಲಭ್ಯಗಳು, ಆಮೇಲೆ ಸ್ಕಾಲರ್ಶಿಪ್ಪು, ಹೆರಿಗೆ ಭತ್ಯೆ, ಆಮೇಲೆ ಅವ್ರಿಗೆ ಏನೋ ಸೆಕ್ಯೂರಿಟಿ, ಏನೋ ಬಿಲ್ಡಿಂಗ್ ಕಟ್ಟುವ ಹೊತ್ತಿನಾಗ ಎಷ್ಟೊಟ್ಟೋ ಮಂಜಿಲ್ ಕಟ್ತಿರ್ತಾರೆ. ಮ್ಯಾಲಿಂದ ಬಿದ್ದಾಗ ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕು, ಫ್ಯಾಮಿಲಿಗೆ ಏನು ಬೇಕು, ಅದೆಲ್ಲ ಅವ್ರಿಗೆ ಕೊಡಬೇಕಲ್ಲ. ಅವರು ನಮ್ಮ ದೇಶದ ಪ್ರಜೆ. ಅವ್ರದ್ದು ಎಲ್ಲರ ಬಗ್ಗೆ ನಾವು ವಿಚಾರಣೆ ಮಾಡಿದಾಗ ನಾವು ದೇಶನ ನಾವು ಒಳ್ಳೆಯ ಮಾರ್ಗದಲ್ಲಿ ಹೋಗಕ್ಕೆ ಸಾಧ್ಯ ಇದೆ. ಸರ್ಕಾರ ಇದೇ ರೀತಿ ನಿರ್ಲಕ್ಷ್ಯವನ್ನು ಮುಂದುವರಿಸ್ತಾ ಹೋದರೆ ಕಾರ್ಮಿಕರಾದಂಥ ತಮ್ಮ ನಿಲುವು ಏನಿರುತ್ತೆ, ಮುಂದಿನ ನಿರ್ಧಾರ ಏನಿರುತ್ತೆ? ಅವರನ್ನು ಆ ಗದ್ದಿಗೆ ಇಳಿಸ್ಬೇಕು. ಅವ್ರಿಗೆ ನಂದು ಕಾರ್ಮಿಕರು ಕೂಡ ಅವೇರ್ ಆಗಬೇಕು. ಯಾಕಂದ್ರೆ ಸುಳ್ಳು ಆಶ್ವಾಸನೆಗೆ ಅವರು ಇದನ್ನು ಮನವೊಲಿಸದೆ ಅವ್ರ ಮನಸ್ಸು ಬದಲಾವಣೆ ಮಾಡದೇನೆ ಅವರು ಅಧಿಕಾರದಿಂದ ತಿಳಿಸ್ಬೇಕು. ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಕಲಗಟ್ಟಿಗೆಯಲ್ಲಿ ನಿಮ್ಮ ರೈತರ ಜಮೀನು ತೊಗೊಂಡಾರ, 120 ಎಕರೆ ಜಮೀನು, ಸಕ್ಕರೆ ಕಾರ್ಖಾನೆ ಮಾಡ್ತೀನಿ ಅಂತಂದರು. 5ನೇ ವರ್ಷಕ್ಕೆ ತೊಗೊಂಡ್ರು. 10ನೇ ವರ್ಷಕ್ಕೆ ನೀವು ಇನ್ನೊಂದು ಸಲ ತಂದ್ರೆ ನಾನು 10ನೇ ವರ್ಷಕ್ಕೆ ತರ್ತೇನೆ ಅಂದರು. ಈಗ 3ನೇ ಸಲ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ದಾರೆ, ಏನೂ ಅವರು ಮಾಡಿಲ್ಲ. ಯಾಕಂದರೆ ಅವ್ರು ನಿಜವಾದ ಹಳ್ಳಿಗಳಲ್ಲಿ ಅಲ್ಲಿ ಜನರ ಸಮಸ್ಯೆ ಏನೋ ಅನ್ನೋದು ಇನ್ನೂ ಗೊತ್ತಿಲ್ಲ. ಯಾರೋ ಒಂದು ಏಜೆನ್ಸಿ ಕೊಟ್ಟು ಅವ್ರ ಥ್ರೂ ಯಾರ್ಯಾರಿಗೋ ಕಾರ್ಡ್ ಮಾಡಿಸಿ ಪೇಕ್ ಜನರನ್ನ ಹುಟ್ಟಿಸಿ ಹಾಕಿ ಇವ್ರನ್ನೂ ನಿಜವಾದ ಕಾರ್ಮಿಕರನ್ನು ಅವ್ರನ್ನೂ ಬಗ್ಬಡಿಯುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇದಿಷ್ಟು ಕಾರ್ಮಿಕ ವರ್ಗದವರ ಮಾತು. ಒಂದು ಕಡೆ ನಕಲಿ ಕಾರ್ಮಿಕರ ಹಾವಳಿಯಿಂದಾಗಿ ನಿಜವಾದಂಥ ಅಸಲಿ ಕಾರ್ಮಿಕರಿಗೂ ಸಾಕಷ್ಟು ಸೌಲಭ್ಯ ವಂಚಿತರಾಗ್ತಾ ಇದ್ದಾರೆ. ಸರ್ಕಾರದಿಂದ ಏನು ಯೋಜನೆಗಳು ಬರ್ತವೆ ಆ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ನಿಜವಾದ ಕಾರ್ಮಿಕರು ವಂಚಿತರಾಗ್ತಾ ಇದ್ದಾರೆ. ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಈ ಕಡೆ ನೋಡಬೇಕು, ಕಾರ್ಮಿಕ ವರ್ಗದ ಒಂದು ನೋವನ್ನು ಅಳುಲನ್ನು ಕೇಳಬೇಕು, ನಕಲಿ ಕಾರ್ಮಿಕರನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು. ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧವೇ ನಾವು ತೊಡೆತಟ್ಟಿ ನಿಲ್ಲಬೇಕಾಗುತ್ತೆ, ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ, ಉಗ್ರವಾದಂಥ ಹೋರಾಟಕ್ಕೆ ಇಳಿಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ರವಾನೆ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.